ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಜಿಲ್ಲಾಡಳಿತ ಈ ಬಾರಿ ಶಿಸ್ತಿನ ಮತ್ತು ಜನಪರ ದರ್ಶನ ವ್ಯವಸ್ಥೆಯನ್ನ ಮಾಡಿದೆ. ಸಾಮಾನ್ಯ ಭಕ್ತರಿಗೆ ಯಾವುದೇ ಅಡಚಣೆ ಆಗದಂತೆ ಕ್ರಮವನ್ನ ಕೈಗೊಂಡಿದೆ. ಈ ವ್ಯವಸ್ಥೆಗೆ ತಾವು ಭಾಗಿಯಾಗಿ ಸಚಿವ ಕೃಷ್ಣೇ ಬೈರೇಗೌಡ ಅವರು ಮಳೆಯಲ್ಲಿ ಕೊಡೆ ಹಿಡಿದು ದೇವಾಲಯದ ಬಳಿ ಪರಿಸ್ಥಿತಿ ಅವಲೋಕನವನ್ನ ನಡೆಸಿದ್ದಾರೆ. ಈ ವೇಳೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರೊಂದಿಗೆ ಸಚಿವರು ಜನರ ಸಾಲನ್ನ ಸಹ ನಿಯಂತ್ರಣೆ ಮಾಡಿದ್ದು ಆಡಳಿತದ ಉತ್ಸಾಹಕ್ಕೆ ಭಕ್ತರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಸಚಿವ ಕೃಷ್ಣೇ ಬೈರೇಗೌಡ ಅವರು ಮಾತನಾಡಿದ್ದಾರೆ. ಈ ಬಾರಿ ವಿಐಪಿ ವಿವಿಐಪಿ ಪಾಸ್ ರದ್ದು ಮಾಡಿರೋದ್ರಿಂದ ಸಾಮಾನ್ಯ ಭಕ್ತರಿಗೆ ಸುಲಭ ದರ್ಶನ ಸಾಧ್ಯವಾಗ್ತಾ ಇದೆ. ರಾಯಚೂರು ಕೊಪ್ಪಳದಿಂದ ಬಂದಂತಹ ಭಕ್ತರು ದಕ್ಷಿಣ ಭಾರತದ ಜಾತ್ರೆಗಳಲ್ಲೂ ಇಲ್ಲದಂತೆ 1.5 ಗಂಟೆಯೊಳಗೆ ದರ್ಶನವನ್ನ ಪಡಿತಾ ಇದ್ದಾರೆ. ಬೆಳಗ್ಗೆಯಿಂದ ಈಗಾಗಲೇ ಸಾವಿರಾರು ಮಂದಿ ದರ್ಶನವನ್ನ ಮಾಡಿದ್ದಾರೆ. ಯಾರೋ 10% ಜನರಿಗೆ ಬೇಸರವಾಗಬಹುದು, ಆದರೆ 90% ಜನರಿಗೆ ಸಂತೋಷವಾಗಿದೆ. ನಾವು ರಾಜಕಾರಣಿಗಳು ಬಾಗಿಲು ಹಾಕಿಕೊಂಡು ಪೂಜೆ ಮಾಡಬಾರ್ದು. ದೇವರನ್ನ ನೋಡಿದ ತಕ್ಷಣ ನಾವು ಹೊರಬಂದು ದೇವರಿಗೆ ಅಂದ್ರೆ ಜನರಿಗೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ನಾಳೆಯಿಂದ ಕೂಡ ಹೀಗೆ ವ್ಯವಸ್ಥೆ ಇರಲಿದ್ದು 2-3 ದಿನ ನೋಡಬೇಕು. ಯಾರಿಗೂ ಸಮಸ್ಯೆ ಆಗದಂತೆ ದರ್ಶನ ಆಗ್ತಾ ಇದೆ. ಈಗ ಆಗಿರುವಂತಹ ವ್ಯವಸ್ಥೆ ಬಗ್ಗೆ ಬಹುತೇಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ವಿವಿಐಪಿ ಪಾಸ್ ವ್ಯವಸ್ಥೆ ಇದ್ದಿದ್ರೆ ಇಷ್ಟು ಸುಲಲಿತ ದರ್ಶನ ವ್ಯವಸ್ಥೆ ಆಗ್ತಾ ಇತ್ತಾ ಅಂತ ಪ್ರಶ್ನಿಸಿದ್ದಾರೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.